ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ, ಅಯ್ಯಂಗಾರ್ ಬಡಾವಣೆ, ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿರುವ ಸಾರ್ವಜನಿಕರು ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ಅಧಿಕಾರಿಗಳ ಮೇಲೆ ಆರೋಪಿಸಿದ್ದು, ಈ ರಸ್ತೆಗೆ ಡಾಂಬರೀಕರಣ ಇಲ್ಲದೆ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರು ಓಡಾಡಲು ಬಹಳ ಕಷ್ಟವಾಗುತ್ತಿದ್ದು, ಇದನ್ನು ಆದಷ್ಟು ಬೇಗ ಬಗೆಹರಿಸಲಿ ಎಂದು ಮನವಿ ಮಾಡಿಕೊಂಡರು. ಈಗ ರೀಸೆಂಟಾಗಿ ಮೊನ್ನೆ 2023ನಲ್ಲಿ MLA ಎಲೆಕ್ಷನ್ ಆಯಿತು. ಆಗ ಇನ್ನೇನು ಒಂದು ವಾರ MLA ಎಲೆಕ್ಷನ್ ಇದ್ದಾಗ ಬಂದು ಒಂದು ರೋಡ್ಗೆ ಹಾಕಿದ್ರು, ಅದು ಹಾಕಿದ್ರು, ಇಲ್ಲೊಂದು ಅರ್ಧ ಹಾಕಿದ್ರು, ಬಿಟ್ಟೋದ್ರು, ಜಲ್ಲಿ ಹಾಕಿದ್ರು. ಇದುವರೆಗೂ ನಮ್ಮಲ್ಲಿ ಯಾವುದೇ, ಈಗ ನೋಡಿ, ವಯೋವೃದ್ಧರು, ಮಕ್ಕಳು, ಮರಿ ಜಲ್ಲಿ ರೋಡಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಒಳಚರಂಡಿ ಆಗಿಲ್ಲ, ರಸ್ತೆ ನಿರ್ಮಾಣ ಆಗಿಲ್ಲ. ದಯವಿಟ್ಟು ನಾವು 3 ಸಾರಿ ಹೋಗಿ MLA ಸಾಹೇಬರಿಗೆ ಭೇಟಿ ಕೊಟ್ಟು ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದೀವಿ. ನಾವೇ ಖುದ್ದಾಗಿ ಹೋಗಿದ್ದೀವಿ, 3 ಸಾರಿ ಭೇಟಿ ಮಾಡಿದ್ದು, ನಾನು ಭೇಟಿ ಮಾಡಿದ್ದು 3 ಸಾರಿನ ಖುದ್ದಾಗಿ. ಬಟ್ MLA ಅವರು ಇಂಜಿನಿಯರಿಗೆ ಫೋನ್ ಮಾಡ್ತಾರೆ, ಇಂಜಿನಿಯರ್ ಆಯಿತು ಬಂದು ನಾವು ಮಾಡ್ತೀವಿ ಅಂತಾರೆ. ಇಂಜಿನಿಯರ್ ಭೇಟಿ ಮಾಡಿದ್ರೆ ಇಲ್ಲ ರೀ, ನಮ್ಗೆ ಅನುದಾನ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದನ್ನೇ ಸಬ್ಬು ಹೇಳ್ತಾರೆ. ಯಾವಾಗಾರ ಹೋಗಲಿ MLA ಅವರು ಇಮಿಡಿಯೇಟ್ ಇಂಜಿನಿಯರ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇಂಜಿನಿಯರ್ ಕೇಳಿದ್ರೆ ನಮ್ಗೆ ಅನುದಾನ ಬಂದಿಲ್ಲ ರೀ, ನಾವೇನು ರೀ ಮಾಡೋಕ್ಕಾಗುತ್ತೆ. ಸದಸ್ಯ ಅಂತ ಹೇಳ್ಬಿಟ್ಟು, ಸರ್ ನಾವು ಏರಿಯಾದಲ್ಲಿ 18-20 ವರ್ಷದಿಂದ ಇದ್ದೀವಿ. ಈ ರೋಡ್ ಇಲ್ಲ, ಟಾರ್ ಇಲ್ಲ, ಮೋರ್ ಇಲ್ಲ, ಇಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೋ ನಾವು ಮನವಿ ಪತ್ರ 3-4 ಸಾರಿ ಮನವಿ ಪತ್ರ ಕೊಟ್ಟಿದ್ದೀವಿ, ಏನು ಕೆಲಸನೂ ನಡೀತಾ ಇಲ್ಲ. ಇಲ್ಲಿ ನಮಗಿಲ್ಲಿ ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಕೆಲಸನೂ ಮಾಡ್ತಾಯಿಲ್ಲ. ಇಲ್ಲಿ ನಾವು ಯಾವುದೇ ಮನೆ, ಇಲ್ಲಿ 300-400 ಮನೆ ಇದ್ದಾವೆ, ಯಾವುದು ಟ್ಯಾಕ್ಸ್ಗಳು ಯಾವುದೂ ನಿಲ್ಲಿಸಿಲ್ಲ. ನಾವು ಎಲ್ಲ ಅಪ್ ಟು ಡೇಟ್ ಕಟ್ತಾ ಇದ್ದೀವಿ. ಇವು ಎಷ್ಟೇ ಸರಿ ಮನವಿ ಪತ್ರ ಕೊಟ್ಟರು ಏನು ಯಾರೂ ಮಾತಾಡ್ತಾ ಇಲ್ಲ. ಇಲ್ಲಿ ಬಂದು ಯಾವುದೇ ಅಧಿಕಾರಿಗಳು ಬಂದು ಏನು ನಮ್ಮ ಕಷ್ಟ ಸುಖ ಏನೂ ನೋಡ್ತಾ ಇಲ್ಲ. ಇದು ನಿಮ್ಮ ಮುಖಾಂತರ ನಾವು ಹೇಳೋದೇನೆಂದರೆ, ನಮ್ದು ಏನಿದೆ, ನಮ್ಮ ರೋಡು, ಟಾರು, ಮೋರಿ ಏನಿದೆ, ಅದು ನಮ್ಗೆ ಏನಿದೆ, ನಾಗರಿಕರಿಗೆ ಏನು ಅವಶ್ಯಕತೆ ಅದನ್ನ ಮಾಡಿಕೊಡಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ, ಇಷ್ಟು ಏಜ್ ಆಗಿದೆ, ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ. ಕಾಲೆಲ್ಲ ಕಲ್ಲುಗಳು ಚುಚ್ಚಿ ಎಲ್ಲ ಇದಾಗಿದ್ದಾವೆ. ಆ ಥರ ಇದೆ. ಅವರು ಈ ಥರ ಎಲ್ಲ ನಾವು ಕೇಳಿದ ಮೇಲೆ ನಾವು ಯಾರಿಗೆ ಹೋಗಿ ಕೇಳೋಣ, ಎಲ್ಲಿ ಹೋಗಿ ಕೇಳೋಣ? ನಾವು ಯಾರು ಇವತ್ತಿನೇ ನಮಗೆ ಈ ಥರ ಬಂದು ನಮಗೊಂದು ಇದನ್ನು ಕೇಳ್ತಾ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇದುವರೆಗೂ ನಾವು ಎಲ್ಲಿ ಹೋಗಿ ಬಂದು ಕೇಳಬೇಕು ಅಂತಲೇ ನಮಗೆ ಗೊತ್ತಿಲ್ಲ. ಯಾರು ಬಂದು ನಿಮ್ಮ ಕಷ್ಟ ಸುಖ ಏನು ಹೆಂಗಿದೆ, ಮಳೆ ಬಂದಾಗ 2-3 ಸತಿ ಬಂದು ಎಲ್ಲ ಕೊಚ್ಚಿ ಮನೆಗಳಿಗೆಲ್ಲ ನೀರು ಹೋಗಿದೆ. ಆವತ್ತೂ ಕೂಡ ಬಂದು ಯಾರಿಗೂ ಕೇಳಿಲ್ಲ. ಓಟ್ ಹಾಕಿಸ್ಕೊಳ್ಳುವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಹೊರತುವಾಗಿ ಅದುವರೆಗೂ ಯಾರೂ ತಿರುಗಿ ನೋಡಲ್ಲ. ಇದುವರೆಗೂ ಒಬ್ಬರು ಬಂದಿಲ್ಲ ಈ ಕಡೆ. ನಮಸ್ತೆ, ನಮ್ಮ ಹೆಸರು ಮಂಗಳ ಅಂತ. ಕೊಚ್ಚೆಗಳಾಗುತ್ತೆ, ಮಕ್ಳುಗಳು ಓಡಾಡುತ್ತೆ, ಮನೆಗಳಿಗೆ ನುಗ್ಗಿದೆ, ಎಷ್ಟೊಂದು ಮನೆಗಳಿಗೆ ನುಗ್ಗಿದೆ. ಈಗ ಎಲ್ಲರೂ ಚೆನ್ನಾಗೇ ಇರ್ತಾರೆ ಅಂತ ಹೇಳಿದ, ಬಡವ್ರ ಬಗ್ರು ಮನೇಲಿ ಡೌನ್ ಇರುತ್ತೆ, ಅಂಥವರೆಲ್ಲ ಎಷ್ಟು ಹಿಂಸೆ ಪಡ್ತಾರೆ ಅಂತ ನೋಡಬೇಕಲ್ವಾ ಸರ್. ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಬಂದರು ಸರ್, ಅಷ್ಟೇ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಯಾರೂ ಬಂದಿಲ್ಲ ಸರ್, ಯಾರ ಕಡೆಯೂ ಬಂದಿಲ್ಲ. ಜನತಾದಳ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ ಯಾರೂ ಬಂದಿಲ್ಲ ಸರ್. BBMP ಲಿಮಿಟ್ ಆದರೂ ಕೂಡ ನಮ್ಮ MLA ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಎಷ್ಟೋ ಸರಿ ನಾವು ಹೋಗಿದ್ದೀವಿ, ಸುಮಾರು ಸರಿ ಮನವಿ, ಅವ್ರು ಹೇಳ್ದಂಗೆ ಮನವಿ ಕೊಟ್ಟು ಬಂದಿದ್ದೀವಿ. ಇದುವರೆಗೂ ಏನು ಮಾಡಿಲ್ಲ. ಆಮೇಲೆ ಏನಂದ್ರೆ ಒಂದು ರೋಡ್ ಮಾಡಿದ್ದಾರೆ, ಒಂದು ರೋಡ್ ಮಾಡಿಲ್ಲ. ಇಲ್ಲಿ ಒಳಗಡೆ ಇರ್ತಕ್ಕಂಥ ರೋಡ್ಗಳು ಸುಮಾರು ನಮಗೆ ಜಾಸ್ತಿ ಉಪಯೋಗಿಸ್ತಕ್ಕಂಥ ರೋಡ್ಗಳನ್ನೇ ಮಾಡಿಲ್ಲ. ಅಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಅವ್ರು ಹೇಳ್ದಂಗೆ ನಾವು ಹೋದಾಗ ಮಕ್ಕಳು ಮರಿ ಅಲ್ಲಿ ಹೋದಾಗ ತುಂಬ ಜನ ವಯಸ್ಸಾದವರು ಇದ್ದಾರೆ, ಅಲ್ಲೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. MLAಗಳು ಸರಿ ಹೋದ್ರು ನಮ್ಗೆ ಆನ್ಸರ್ ಮಾಡಿಲ್ಲ. ಆಮೇಲೆ ನೀವು ಹೇಳ್ದಂಗೆ ಬೇರೆ ರೋಡು ಇದು ಮಾಡಿದ್ದಾರೆ. ದಯವಿಟ್ಟು ಎಲ್ಲ ರೋಡ್ಗಳನ್ನ ನೀವು ನೋಡಿಕೊಂಡು ಯಾವ ರೋಡ್ ಮಾಡಿದ್ದಾರೆ, ಇನ್ನು 1-2 ರೋಡ್ ಮಾಡಿರೋದು, ಮಧ್ಯದ ರೋಡ್ ಯಾವುದೂ ಮಾಡಿಲ್ಲ. ಇದನ್ನ ಮಾಡಿಸಿದ್ರು, MLAನೇ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಈ ಒಳಚರಂಡಿ ವ್ಯವಸ್ಥೆಗೋಸ್ಕರ ಕಿತ್ತಾಕಿದ್ಮೇಲೆ ಅದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. 5 ವರ್ಷ ಆಯಿತು ಕಿತ್ತಾಕಿ, ಇವತ್ತಿನವರೆಗೂ ಗಮನ ಕೊಡಲಿಲ್ಲ. ಮತ್ತು ಇದನ್ನು ಜಲ್ಲಿ ಸುರಿಬಿಟ್ಟು ಹೋದ್ರು. ಜಲ್ಲಿ ಸುರಿಬಿಟ್ಟೋಗಿ 3 ಮನವಿ ಕೊಟ್ಟರು, ಅದಕ್ಕೆ ಉತ್ತರ ಇಲ್ಲ. ಕೊಟ್ಟಿದ್ವಿ, ಅರ್ಜಿ ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿದ್ದೀವಿ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಏನೂ ಆಗಿಲ್ಲ. ಹಾಲಿ MLAಗಳು ಏನು ಹೇಳ್ತಾರೆ ಅಂತ ಹೇಳಂದ್ರೆ, ಈಗಿರೋರು ಇಲ್ಲಿ ನಮಗೆ ಪರ್ಸೆಂಟೇಜ್ ವೋಟ್ ಬಂದಿಲ್ಲ, ಅದರಿಂದ ನಾವು ಇಲ್ಲಿಗೆ ಏನು ನಾವು ಸವಲತ್ತು ಕೊಡಲ್ಲ. ಬೂತ್ ವಾರಲ್ಲಿ ಅವರು ಲೆಕ್ಕಾಚಾರ ಹಾಕ್ತಾರೆ. ಬೂತ್ ವಾರಲ್ಲಿ ಎಲ್ಲಿ ಬಂದಿದೆ ನಮಗೆ ಆ ಏರಿಯಾಕ್ಕೆ ಇವರು ಡಮರ್ ಹಾಕ್ತಾರೆ. ಈ ಎಲ್ಲಿ ಬಂದಿಲ್ಲ ಅಲ್ಲೆಲ್ಲ ನೋಡಿ ಈ ವ್ಯವಸ್ಥೆ ಅಧ್ವಾನ ಮಾಡಿ ಹಾಕಿದ್ದಾರೆ. ಅವ್ರು ಕೇಳಿದರೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಸೋಮಶೇಖರ್ ಸರ್ ಬಂದ ಕೇಳೋ ಹೊತ್ತಿಗೆ ಏನಂದ್ರು, ಇಲ್ಲಪ್ಪ ನಾನು ಡಾಮರ್ ಹಾಕೋಕ್ಕಾಗಲ್ಲ, ಜಲ್ಲಿ ಮಾತ್ರ ಹಾಕಿ ಹೋಗ್ತೀನಿ ಅಷ್ಟೇನಾ, ನಾನೀಗ ಡಾಮರ್ ಹಾಕಲ್ಲ. ಮೂಲಸೌಕರ್ಯ ಇಲ್ಲ ಇಲ್ಲಿ. ಮೇಯ್ನು ನಾವು ತುಂಬ ಸಲ ಗ್ರೂಪಲ್ಲೂ ಹೋಗಿ ನಾವು ಮನವಿಗಳು ಕೊಟ್ಬಿಟ್ಟು ಬಂದಿದ್ದೀವಿ. BBMP ಆಫೀಸಲ್ಲಿ ಇಂಡಿವಿಜುವಲಾಗೂ ಕೆಲವರು ಕೊಟ್ಬಿಟ್ಟು ಬಂದಿದ್ದಾರೆ. ಇವ್ರು ಹೇಳ್ದಂಗೆ ಎಲ್ಲ ರೀತಿಯೂ MLAಗಳನ್ನು ಮೀಟ್ ಮಾಡಿ ಬಂದಿದ್ದಾರೆ 3-4 ಸಲ, ಯಾವುದಕ್ಕೂ ಸ್ಪಂದಿಸಿಲ್ಲ. ಇಲ್ಲಿಗಾಗಿದ್ದು ಬೇರೆ ಕಡೆ ಟಾರ್ ಬಿದ್ದಿದೆ, ಇಲ್ಲಾಗಿದ್ದು ಬೇರೆ ಕಡೆ ಬಿದ್ದಿದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೊಸ ಜನ ಓಟ್ ಹಾಕಿಲ್ಲ ಅನ್ನೋ ಕಾರಣ ಅದು ಹೇಳೋದು ಅದು ಸೂಕ್ತ ಅಲ್ಲ. ಯಾಕೆಂದರೆ ಇಲ್ಲಿ ಹೊಸ ಜನಗಳು ಬಂದಿರೋದು.